ಬ್ಯಾಸ್ಕೆಟ್ ಶೇಪಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಕ್ರೋಶಾನ ಕೆಳಮುಖವಾಗಿ ತಗೊಂಡು ಒಂದ್ಸರಿ ಟ್ವಿಸ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಈಗ ನಾನು 10 ಸಾರಿ ಇಲ್ಲಿ ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 9 10 10 ಸರಿ ಈ ಥರ ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ಏನು ಹೋಲ್ ಕಾಣಿಸುತ್ತಲ್ಲ ಆ ಹೋಲಲ್ಲಿ ಕ್ರೋಶಾನ ಇಟ್ಟು ಹೋಲಲ್ಲಿ ಈ ಥರ ಕ್ರೋಶಾನ ಇಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದ್ಸರಿ ನಾಟ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಲ್ಲಿ ಸರ್ಕಲ್ ಶೇಪ್ ಸಿಗುತ್ತೆ. ಈ ಥರ ಸರ್ಕಲ್ ಶೇಪ್ ಆದಮೇಲೆ ನಾವಿಲ್ಲಿ ಕ್ರೋಶದ ಮೇಲೆ ದಾರ ತಂದು ಆ ಹೋಲ್ ಒಳಗಡೆಯಿಂದ ದಾರ ತಂದರೆ ನಮಗೆ ಇಲ್ಲಿ 3 ದಾರ ಸಿಗುತ್ತೆ. 3 ವೇಳೆಯಲ್ಲಿ ಒಂದನ್ನು 3ರಲ್ಲಿ ಒಂದನ್ನು ಮಾಡೋಣ. ಮತ್ತು ಕ್ರೋಶದ ಮೇಲೆ ದಾರ ತಂದು ಹೋಲ್ ಒಳಗಡೆ ದಾರ ತಂದು 3 ಸೇರಿಸಿ ಒಂದನ್ನು ಮಾಡ್ಕೊಳ್ಳೋಣ. ಕ್ರೋಶದ ಮೇಲೆ ದಾರ ತಂದು ಹೋಲ್ ಒಳಗಡೆ ದಾರ ತಂದು 3ರಲ್ಲಿ 1 ಮತ್ತು ಕ್ರೋಶ ಮೇಲೆ ದಾರ ತಂದು ಹೋಲ್ ಒಳಗಡೆ ದಾರ ತಂದು 3ರಲ್ಲಿ ಒಂದನ್ನು ಮಾಡಬೇಕು. ಈ ಥರ ನಾವು ಫುಲ್ ಸರ್ಕಲ್ನ ಕಂಪ್ಲೀಟ್ ಮಾಡಬೇಕು. ಕ್ರೋಶ ಮೇಲೆ ದಾರ ಮತ್ತು ಹೋಲ್ ಒಳಗಡೆ ದಾರ 3ರಲ್ಲಿ ಸೇರಿಸಿ 1 ಮತ್ತು ಕ್ರೋಶ ಮೇಲೆ ದಾರ ಹೋಲ್ ಒಳಗಡೆಯಿಂದ ತಂದು 3ರಲ್ಲಿ 1 ಕ್ರೋಶ ಮೇಲೆ ದಾರ ಹೋಲ್ ಒಳಗಡೆ ತಂದು 3ರಲ್ಲಿ 1 ಈ ಥರ ನಾನು ಫುಲ್ ಸರ್ಕಲ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಕ್ರೋಶ ಮೇಲೆ ದಾರ ಹೋಲ್ ಒಳಗಡೆ ತಗೊಂಡು ಬಂದು 3ನ್ನು ಸೇರಿಸಿ 1 ಕ್ರೋಶ ಮೇಲೆ ದಾರ ಹೋಲ್ ಒಳಗಡೆ ತಂದು 3ರಲ್ಲಿ ಸೇರಿಸಿ 1 ನೋಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಾವು ದಾರ ಎಳ್ಕೊಬೇಕು. ದಾರ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ನಿಧಾನಕ್ಕೆ ನಾವು ಸ್ವಲ್ಪ ಫಾಸ್ಟ್ ಆಗೈತಲ್ಲ ಸ್ವಲ್ಪ ದಾರ ಇದಾಯಿತು. ಮತ್ತು ಈ ಥರ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ದಾರ ಒಳಗಡೆ ದಾರ ತಗೊಂಡು 3ರಲ್ಲಿ 1 ಈ ರೀತಿಯಾಗಿ ನಾನು ಇಲ್ಲಿ ಸರ್ಕಲ್ ಶೇಪನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಫಸ್ಟಿಂದ ಮತ್ತು ಇದನ್ನ ಎರಡನ್ನು ಸೇರಿಸಿ ಫಸ್ಟಿಗೆ ಇಲ್ಲಿ ಏನು ಹೋಲ್ ಕಾಣಿಸುತ್ತಲ್ಲ ಅದರಲ್ಲಿ ಇದನ್ನು ಸೇರಿಸ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈಗ ನಮಗೆ ಈ ಥರ ಕೆಳಗಡೆ ಬೇಸ್ ಈಗ ನಾವು 3 ಚೈನ್ ಹಾಕ್ಕೋಬೇಕು. ಈ ಥರ 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ 2 ಸರಿ ದಾರನ ಸುತ್ತಕೊಂಡು ಪಕ್ಕದಲ್ಲಿ ಹೋಲೇನು ಕಾಣಿಸುತ್ತಲ್ಲ ಅದರಲ್ಲಿ 2ರಲ್ಲೊಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಕ್ರೋಶದ ಮೇಲೆ 2 ಸರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಲ್ ಕಾಣಿಸುತ್ತಲ್ಲ ಅಲ್ಲಿಂದ ಕ್ರೋಶನ ತಗೊಂಬಂದು 2ರಲ್ಲೊಂದು 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 ಕ್ರೋಶದ ಮೇಲೆ 2 ಸರಿ ದಾರ ತಂದು ಪಕ್ಕದಲ್ಲೇ ಇರೋ ಹೋಲಲ್ಲಿ ಹೋಗಿ 2ರಲ್ಲೊಂದು 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 ಮತ್ತು ಕ್ರೋಶದ ಮೇಲೆ 2 ಸರಿ ದಾರ ತಂದು ಪಕ್ಕದಲ್ಲಿರೋ ಹೋಲಲ್ಲಿ ದಾರನ ತೊಗೊಂಬಂದು 2ರಲ್ಲೊಂದು 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 ಕ್ರೋಶದ ಮೇಲೆ 2 ಸರಿ ದಾರ ತಂದು ಪಕ್ಕದಲ್ಲಿರೋ ಹೋಲಲ್ಲಿ ನೋಡಿ ಪಕ್ಕದಲ್ಲಿರೋ ಹೋಲಲ್ಲಿ ಕ್ರೋಶನ ತಂದು ಮತ್ತು ದಾರನ ಎಳ್ಕೊಂಬಂದು 2ರಲ್ಲೊಂದು 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 ಇದನ್ನು ನಾನು ಫುಲ್ ಸರ್ಕಲ್ಲು ಕಂಪ್ಲೀಟ್ ಆಗೋ ಥರ ಎಣ್ಕೊಳ್ತಾ ಇದ್ದೀನಿ. ಕ್ರೋಶದ ಮೇಲೆ ದಾರ ತಂದು ಮತ್ತು 2ರಲ್ಲೊಂದು 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 ಕ್ರೋಶ ಮೇಲೆ ದಾರ ಸುತ್ಕೋಬೇಕು 2 ಸಾರಿ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಬೇಕು ಮತ್ತು ದಾರ ತಗೊಂಡು ಬರಬೇಕು 2ರಲ್ಲೊಂದು ಮತ್ತು ಕ್ರೋಶದ ಮೇಲೆ ದಾರ ತಂದು 2ರಲ್ಲೊಂದು 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 ಇದೇ ಥರ ರಿಪೀಟೆಡ್ ಸರ್ಕಲ್ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಪ್ರೊಸೆಸ್ನ ಮಾಡ್ಕೊಳ್ತಾ ಹೋಗಬೇಕು. ಕ್ರೋಶದ ಮೇಲೆ ದಾರ ತೊಗೊಂಡು ಬರಬೇಕು ಹೋಲಲ್ಲಿ ಏನು ಕಾಣಿಸುತ್ತಲ್ಲ ಅಲ್ಲಿ ಹೋಗಬೇಕು 2ರಲ್ಲೊಂದು 2ರಲ್ಲೊಂದು 2ರಲ್ಲೊಂದು
ಕ್ರೋಶನ್ ಮೇಲೆ ದಾರ ತೊಗೋಬೇಕು, 2 ಸಾರಿ ಸುತ್ಕೊಳ್ಬೇಕು. ಪಕ್ಕದಲ್ಲಿರೋ ಹೋಲಲ್ಲಿ ದಾರನ ತೊಗೋಬೇಕು, 2ರಲ್ಲೊಂದು ಮತ್ತು 2ರಲ್ಲಿ 1. ಕ್ರೋಶನ್ ಮೇಲೆ 2 ಸಾರಿ ದಾರನ ತೊಗೊಂಬಂದು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ 2ರಲ್ಲೊಂದು 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 ಈ ಥರ ಕ್ರೋಶನ್ ಮೇಲೆ 2 ಸಾರಿ ದಾರನ ತೊಗೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ 2ರಲ್ಲೊಂದು 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 ಈ ಥರ ಕ್ರೋಶನ್ ಮೇಲೆ 2 ಸಾರಿ ದಾರ ತೊಗೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ 2ರಲ್ಲೊಂದು 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 ಈ ಥರ ಹೋಗಿ ಫುಲ್ ಸರ್ಕಲ್ ಕಂಪ್ಲೀಟ್ ಆಗಿದೆ. ಈಗ ನಾನು ಮತ್ತೆ ಇಲ್ಲೇನು ಮುಂದಿದೆ ಅನಿಸುತ್ತೆ ಹೋಲು ಹಾಕ್ತಾಯಿದ್ದೀನಿ. 2ರಲ್ಲೊಂದು 2ರಲ್ಲೊಂದು ಮಾಡಿಕೊಂಡು ನಾವಿಲ್ಲೇನು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಆ ಸ್ಟಾರ್ಟಿಂಗ್ಗೆ ಹೋಲ್ ಏನು ಕಾಣಿಸ್ತಾ ಇದೆಯಲ್ಲ ಸ್ಟಾರ್ಟಿಂಗ್ ಹಾಕಿರೋ ನಾಟಿಗೆ ಅದಕ್ಕೆ ಇನ್ನು ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಜಾಯಿಂಟ್ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ನಮಗೆ ಆಫ್ ಬಾಸ್ಕೆಟ್ ಶೇಪ್ ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸಿದ್ಮೇಲೆ ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ ನಂತರ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಕ್ರೋಶನ್ ಮೇಲೆ ಮತ್ತೆ ದಾರನ ತೊಗೊಂಡು ಮತ್ತೆ ಪಕ್ಕದಲ್ಲೇ ಹೋಲ್ ಕಾಣಿಸುತ್ತಲ್ಲ ಅದರಲ್ಲಿ ನೆನ್ನೆ 2ರಲ್ಲಿ ಮಾಡ್ಕೋಬೇಕು. ಕ್ರೋಶನ್ ಮೇಲೆ 1 ಸಾರಿ ತೊಗೋಬೇಕು ದಾರಾನ, 1 ಸಾರಿ ಸುತ್ತಕೊಂಡು ಮತ್ತು ಪಕ್ಕದಲ್ಲಿರೋ ಹೋಲಲ್ಲಿ 1 ಸಾರಿ ಹೋಗ್ಬೇಕು. ನಾವು ಆಗಲೇ ಅಲ್ಲಿ 2 ಸಾರಿ ಸುತ್ಕೊಂಡಿದ್ವಿ, ಇಲ್ಲಿ 1 ಸಾರಿ ದಾರಾನ ತೊಗೊಳ್ಬೇಕು. ಇಲ್ಲಿ ಕ್ರೋಶನ್ ಮೇಲೆ 1 ಸಾರಿ ದಾರಾನ ಸುತ್ತಕೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ಸೀರೆನ ಒಂದೇ ಸಾರಿ ಈ ಥರ ಸೇರಿಸ್ಕೋಬೇಕು. ಕ್ರೋಶನ್ ಮೇಲೆ 1 ಸಾರಿ ಪಕ್ಕದಲ್ಲಿ ಇರೋ ಹೋಲಲ್ಲಿ ಎಳ್ಕೊಂಡು ಬಂದು 3 ಸೇರಿಸಿ ಒಂದೆಳೆಲೆ ಎಳ್ಕೊಂಡ್ಬಿಡ್ಬೇಕು. ಕ್ರೋಶನ್ ಮೇಲೆ ದಾರಾನ ತಂದು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ 3 ಸೇರಿಸಿ ಒಂದೆಳೆಲೆ ಮಾಡ್ಕೋಬೇಕು. ಕ್ರೋಶನ್ ಮೇಲೆ ದಾರ ಪಕ್ಕದಲ್ಲಿರೋ ಹೋಲಲ್ಲಿ ತೊಗೊಂಡು 3 ಸೇರಿಸಿ ಈಗ ನಮಗೆ 3 ಕಾಣಿಸುತ್ತಲ್ಲ 3 ಸೇರಿಸಿ 1 ಮಾಡ್ಕೋಬೇಕು. ಈ ಥರ ನಾನು ಫುಲ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಕ್ರೋಶನ್ ಮೇಲೆ ದಾರ 1 ಸಾರಿ ಸುತ್ಕೋಬೇಕು, ಪಕ್ಕದಲ್ಲಿ ಇರೋ ಹೋಲಲ್ಲಿ 1 ಸಾರಿ ಹೋಗಿ 3 ಸೇರಿಸಿ 1 ಮಾಡ್ಕೋಬೇಕು. ಕ್ರೋಶನ್ ಮೇಲೆ 1 ಸಾರಿ ತಗೋಬೇಕು, ಪಕ್ಕದಲ್ಲಿರೋ ಹೋಲಲ್ಲಿ 1 ಸಾರಿ ಹೋಗಬೇಕು, 3 ಸೇರಿಸಿ 1 ಮಾಡ್ಕೋಬೇಕು. ಈ ಥರ ಫುಲ್ ಕಂಪ್ಲೀಟನ್ನು ಮಾಡ್ಕೋಬೇಕು. ಕ್ರೋಶನ್ ಮೇಲೆ 1 ಸಾರಿ ದಾರ ತೊಗೊಂಡು ಈ ಥರ ನಾನು ನೋಡಿ ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ವಿ. ಮತ್ತು 1 ಚೈನ್ 2 ಚೈನ್ 3 ಚೈನ್ ಈ ಥರ ನಾನು 12 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. 12 ಚೈನ್ಸಕ್ಕೆ ಬಾಸ್ಕೆಟಿಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನಾನು 12 ಚೈನ್ಸ್ ನೊಂದಿಗೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಂಡಿದ್ದು ನನಗೆ 12 ಚೈನ್ ಆಯಿತು. ಅದೇನು ಮಿಡಲ್ ಪಾರ್ಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಈ ಥರ ನಮಗೆ ಬಾಸ್ಕೆಟ್ ಶೇಪ್ ಕಾಣಿಸುತ್ತೆ. ಈಗ ಕ್ರೋಶದ ಒಳಗಡೆಯಿಂದ ದಾರನ ತಂದು ಮತ್ತು ಮೇಲ್ಗಡೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಕ್ರೋಶದ ಒಳಗಡೆಯಿಂದ 1 ಸಾರಿ ಹೋಗಿ ಮೇಲ್ಗಡೆಯಿಂದ ತಂದು ಲಾಕ್ ಮಾಡ್ಕೋಬೇಕು. ಕ್ರೋಶದ ಒಳಗಡೆಯಿಂದ ದಾರನ ತಂದು ಮೇಲ್ಗಡೆಯಿಂದ ತಂದು ಲಾಕ್ ಮಾಡ್ಕೋಬೇಕು. ಕ್ರೋಶದ ಒಳಗಡೆ 1 ಸಾರಿ ಹೋಗಿ ಮೇಲ್ಗಡೆಯಿಂದ ಲಾಕ್, ಕ್ರೋಶದ ಒಳಗಡೆಯಿಂದ ಹೋಗಿ ಮೇಲ್ಗಡೆಯಿಂದ ಲಾಕ್, ಕ್ರೋಶನ ದಾರದ ಒಳಗಡೆಯಿಂದ ತಂದು ಮೇಲ್ಗಡೆಯಿಂದ ಲಾಕ್. ಏನು ಬಾಸ್ಕೆಟ್ ಶೇಪ್ ಮಾಡಿರ್ತೀವಲ್ಲ ಅದು ಫುಲ್ ಇದು ಕಂಪ್ಲೀಟ್ ಆಗೋವರೆಗೂ ನಾವು ಈ ಥರ ಮಾಡ್ಕೋಬೇಕು. ಕ್ರೋಶನ ನಾವು ಬಾಸ್ಕೆಟ್ ಒಳಗಡೆಯಿಂದನೇ ತಂದು ಮೇಲ್ಗಡೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಇದನ್ನ ನಾವು ಫುಲ್ ಚೈನ್ ಅದು ಕಂಪ್ಲೀಟ್ ಆಗೋವರೆಗೂ ಇಲ್ಲಿವರೆಗೂ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಬಾಸ್ಕೆಟ್ ಶೇಪ್ ಕಾಣಿಸುತ್ತೆ. ಬಾಸ್ಕೆಟ್ ಶೇಪ್ ಈ ಥರ ಕಾಣಿಸಿದ್ಮೇಲೆ ನಾವೀಗ ಬೀಡನ್ನು ಇನ್ಸರ್ಟ್ ಮಾಡೋಣ. ಸ್ವಲ್ಪ ದಾರ ತಂದು ಈಗ ಗೋಲ್ಡ್ ಬೀಡ್ ಸ್ಮಾಲ್ ಸೈಜಿಂದು ನಾನಿಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ
ದಾರನ ತಂದು ಲಾಕ್ ಮಾಡಬೇಕು. ಮತ್ತು ದಾರನ ಸ್ವಲ್ಪ ಮುಂದೆ ಕೆಳ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡನ್ನ ಹಾಕಿ ಮತ್ತು ನೋಡಿ ದಾರ ಸ್ವಲ್ಪ ಹೆಚ್ಚು ಕಡಿಮೆ ಅದನ್ನು ಇದಾಗುತ್ತೆ, ಸ್ವಲ್ಪ ನೀಟಾಗಿ ಎಳ್ಕೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಕ್ರೋಶನ್ ತಂದು ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತು ಗೋಲ್ಡ್ ಬೀಡನ್ನ ತಗೊಂಡು ಗೋಲ್ಡ್ ಬೀಡನ್ನ ಅದರಲ್ಲಿ ಹಾಕಿ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ದಾರಾನ ತಂದು ಲಾಕ್ ಮಾಡೋಣ. ಈ ಥರ ಒಂದೊಂದೇ ಗೋಲ್ಡ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಅದೇನು ಹಾಫ್ ಶೇಪಲ್ಲಿ ಬಾಸ್ಕೆಟ್ ಏನಿದೆಯಲ್ಲ ಅದೆಲ್ಲ ಫುಲ್ ಕಂಪ್ಲೀಟ್ ಆಗೋವರೆಗೂ ಮಾಡಬೇಕು. ಪಕ್ಕದಲ್ಲೇ ಇರೋ ಹೋಲಿಂದ ದಾರಾನ ತಂದು ಈ ಥರ ಲಾಕ್ ಮಾಡೋಣ. ಮತ್ತು ಗೋಲ್ಡ್ ಬೀಡನ್ನ ಸೇರಿಸ್ಕೊಂಡು ಈ ಥರ ಹಾಕಿ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ದಾರಾನ ತಂದು ಲಾಕ್ ಮಾಡೋಣ. ಬಾಸ್ಕೆಟ್ ಶೇಪಲ್ಲಿ ಸೀರೆ ಕುಚ್ಚು ಕಟ್ತಾಯಿದ್ದೀನಿ. ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ. ಹೊಸ ಒಂಥರ ಡಿಫ್ರೆಂಟಾಗಿ ಇದೆ ಲುಕ್ಕು, ನೋಡಿ ಟ್ರೈ ಮಾಡಿ. ಈ ಥರ ಫುಲ್ ಕಂಪ್ಲೀಟ್ ಮಾಡೋಣ. ಗೋಲ್ಡ್ ಬೀಡ್ಸನ್ನು ಹಾಕಿ ಗೋಲ್ಡ್ ಬೀಡನ್ನ ಹಾಕಿ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ದಾರಾನ ತೊಗೊಂಬಂದು ಈ ಥರ ಲಾಕ್ ಮಾಡೋಣ. ಮತ್ತು ಒಂದು ಗೋಲ್ಡ್ ಬೀಡ್ ತೊಗೊಂಡು ದಾರಾನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ದಾರಾನ ತಂದು ಈ ಥರ ಹಾಕಿ ನಾನಿಲ್ಲಿ ಲಾಕ್ ಮಾಡಿ ತೆಗ್ದಿದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಬ್ಯಾಸ್ಕೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಫುಲ್ ನಾನು ಸೀರೆಗೆ ಕಟ್ಟಿದ ಮೇಲೆ ಈ ಥರ ಆಗಿದೆ. ನಾನಿಲ್ಲಿ ಚೈನ್ ಹಾಕ್ಕೊಂಡು ಮಧ್ಯದಲ್ಲಿ ರೌಂಡ್ ಶೇಪಿನ ಬೀಡನ್ನು ಆ್ಯಡ್ ಮಾಡ್ಕೊತಾ ಎಲ್ಲ ಜಾಯಿಂಟ್ ಮಾಡ್ಕೊತ ಹೋಗ್ತೀನಿ. ನೀವು ಮಧ್ಯದಲ್ಲಿ ಬೇಕಾದರೆ ಕುಚ್ಚು ಕಟ್ಕೋಬೋದು. ಇದೇ ನನಗೆ ತುಂಬ ಹೆವಿ ತುಂಬ ಗ್ರ್ಯಾಂಡಾಗಿರೋದ್ರಿಂದ ಹಾಗೆ ಕಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ನೀವು ಟ್ರೈ ಮಾಡಿ.